ವಿದ್ಯಾ, ಒಂದ್ಸಲ ನವರಾತ್ರಿಗೆ ನಿಮ್ಮ ಮನೆಗೆ ಬಂದವಾಗ ತಮಿಳ್ನಾಡು ಸ್ಟೈಲ್ ಪುಳಿಯೋಗರೆ ಮಾಡಿದ್ದೆ, ನೆನಪಿದೆಯಾ? ಆ ರೆಸಿಪಿ ಇದ್ದರೆ ಕಳಿಸೆ ನನಗೆ. ನವರಾತ್ರಿ ನೈವೇದ್ಯಕ್ಕೆ ನಾನಿವತ್ತು ಪುಳಿಯೋಗರೆ ರೆಡಿ ಮಾಡಬೇಕಾದ್ರೆ ನನ್ನ ತಂಗಿ ಈ ವಾಯ್ಸ್ ನೋಟ್ ಕಳಿಸಿದ್ಲು. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳುಮೆಣಸು, 2 ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯನ ಸಪ್ರೇಟಾಗಿ ಫ್ರೈ ಮಾಡಿಟ್ಕೋಬೇಕು. ಒಟ್ಟಿಗೆ ಫ್ರೈ ಮಾಡಬೇಡಿ, ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ 3 ಟೇಬಲ್ ಸ್ಪೂನ್ ಆಗುವಷ್ಟು ಕರಿ ಎಳ್ಳನ್ನು ಫ್ರೈ ಮಾಡಿಕೊಂಡು ಎರಡನ್ನು ಸಪ್ರೇಟಾಗಿ ಪೌಡ್ರ್ ಮಾಡಿಟ್ಕೋಬೇಕು. ಕರಿ ಎಳ್ಳನ್ನು ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಳ್ಳಿ, ಕಾಳು ಮೆಣಸನ್ನು ಮಿಕ್ಸ್ಚರ್ನ ಸಪ್ರೇಟಾಗಿ ಪೌಡ್ರ್ ಮಾಡಿಟ್ಕೊಳ್ಳಿ. ಈಗ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಗುಂಟೂರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, 50 ಗ್ರಾಮ್ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿರೋದನ್ನು ಹಾಕಿ, 1 ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಒಂದು ಸಣ್ಣ ಬೆಲ್ಲದ ತುಂಡು, ಉಪ್ಪು ಹಾಕಿ, ಹಾಗೆ ಕರಿಮೆಣಸಿನ ಪುಡಿ ಮಾಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಎಣ್ಣೆ ಮೇಲೆ ತೇಲೋವರೆಗೂ ಚೆನ್ನಾಗಿ ಕುದಿಸಿ, ಕೊನೆಯಲ್ಲಿ ಉದ್ರುದ್ರಾಗಿ ಮಾಡ್ಕೊಂಡಿರೋ ಅನ್ನ ಹಾಕಿ ಅದ್ರ ಮೇಲೆ ಕರಿ ಎಳ್ಳಿನ ಪುಡಿನೂ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪುಳಿಯೋಗರೆ ರೆಡಿ ಆಗುತ್ತೆ. ಡೆಫಿನೆಟ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಹೇಳಿ. ಥ್ಯಾಂಕ್ ಯು.